ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದ 87ನೆಯ ಪದ್ಯವನ್ನು ನಾವು ನೋಡಿದ್ದೇವೆ. ಈ ಪದ್ಯದ ಅನಂತರ ಸಮಾಪನ ಗದ್ಯವಿದೆ. ಮೊದಲು ಈ ಸಮಾಪನ ಗದ್ಯವನ್ನು ಓದೋಣ, ಆಮೇಲೆ ಅದರ ಬಗೆಗೆ ಕೆಲವು ಮಾತುಗಳನ್ನು, ಅಭಿಪ್ರಾಯಗಳನ್ನು ನಿರೂಪಣೆ ಮಾಡೋಣ. ಈ ಸಮಾಪನ ಗದ್ಯ ಹೀಗಿದೆ: ಇದು ಪರಮ ಜಿನಸಮಯ ಕುಮುದಿನಿ ಶರಚ್ಚಂದ್ರ ಸದಮಲ ರಾಮಚಂದ್ರ ಮುನೀಂದ್ರ ಪದಭಕ್ತಂ ಜನ್ನ ಕವಿ ಜನಕ್ಕೆ ಮಾಡಿದ ಯಶೋಧರ ಚರಿತಾವತಾರಂ ಸಂಪೂರ್ಣಂ. ಇದು ಪರಮ ಜಿನ ಸಮಯ ಕುಮುದಿನಿ ಶರತ್ ಚಂದ್ರ, ಜಿನ ಸಮಯ ಕುಮುದಿನಿ ಶರತ್ ಚಂದ್ರ ಸದಮಲ ರಾಮಚಂದ್ರ ಮುನೀಂದ್ರ ಪದಭಕ್ತಂ. ರಾಮಚಂದ್ರ ಮುನೀಂದ್ರ ಪದಭಕ್ತಂ ಜನ್ನ ಕವಿ ಜನಕ್ಕೆ ಮಾಡಿದ ಯಶೋಧರ ಚರಿತ ಅವತಾರಂ, ಯಶೋಧರ ಚರಿತಾವತಾರಂ ಸಂಪೂರ್ಣಂ. ಈ ಕಾವ್ಯಗಳಲ್ಲಿ ಒಂದು ಸಮಾಪನ ಗದ್ಯ ಎಂಬುದು ಇರ್ತದೆ. ಇದನ್ನು ಗ್ರಂಥಪುಷ್ಪಿಕೆ ಎಂಬುದಾಗಿಯೂ ಹೇಳುವಂತಹದ್ದುಂಟು. ಈ ಸಮಾಪನ ಅಂದ್ರೆ ಕೊನೆಗೊಳಿಸುವಂತಹದ್ದು ಎಂಬ ಆ ಅರ್ಥದಲ್ಲಿ ಹೇಳಲಾಗುವಂತಹದ್ದು ಗದ್ಯ. ಇದು ಪದ್ಯದಲ್ಲಿಯೇ ಕೆಲವು ಕಾವ್ಯಗಳಲ್ಲಿ ಈ ರೀತಿ ವಿವರಗಳನ್ನು ಕೊಟ್ಟುದುಂಟು. ಅದರಲ್ಲಿ ಬರೆದವರು ಯಾರು ಎಂಬುದನ್ನು ತಿಳಿಸಲಾಗುತ್ತದೆ, ಅವರ ಗುರು ಯಾರು ಎಂಬುದನ್ನು ಸಾಮಾನ್ಯವಾಗಿ ತಿಳಿಸಲಾಗ್ತದೆ. ತಿಳಿಸಲೇಬೇಕು ಅಂತಲ್ಲ, ಈ ಥರ ತಿಳಿಸುವಂತಹದ್ದು ಇರ್ತದೆ. ಇಂಥವರ ಮಗ ಎಂಬುದನ್ನು ತಿಳಿಸುವಂತಹದ್ದು ಇರ್ತದೆ. ಆಮೇಲೆ ಇಂಥ ಪರಂಪರೆಗೆ ಸೇರಿದವನು ಎಂಬುದಾಗಿ ತಿಳಿಸುವುದಿರ್ತದೆ, ಇಂಥ ಧರ್ಮದವನು ಎಂಬುದು ತಿಳಿಸುವುದಿರ್ತದೆ. ಹೀಗೆ ಅನೇಕ ವಿಷಯಗಳನ್ನು ತಿಳಿಸಿ ಇಂಥವನು ಬರೆದ, ಇಂಥ ವ್ಯಕ್ತಿಯ ಹೆಸರನ್ನು ಹೇಳುವಂತಹದ್ದುಂಟು. ಬರೆದ ಈ ಕೃತಿಯಲ್ಲಿ ಇಂತಿಷ್ಟು ಆಶ್ವಾಸ ಆಯಿತು, ಇಂತಿಷ್ಟು ಆಶ್ವಾಸಗಳು ಮುಗಿದವು, ಈ ಥರ ಎಲ್ಲ ಹೇಳುವಂತಹದ್ದುಂಟು. ಕಾವ್ಯ ಸಮಾಪ್ತವಾಯಿತು ಎಂಬುದಾಗಿಯೂ ಹೇಳುವುದುಂಟು. ಇಲ್ಲಿ ಪ್ರತಿ ಅವತಾರದಲ್ಲಿ ಈ ಸಮಾಪನ ಗದ್ಯವನ್ನು ಕೊಡಲಿಲ್ಲ. ಕಾವ್ಯದ ಕೊನೆಗೆ ಸಮಾಪನ ಗದ್ಯವನ್ನು ಕೊಡಲಾಗಿದೆ. ಕೆಲವು ಕೃತಿಗಳಲ್ಲಿ ಕಾವ್ಯದ ಒಂದೊಂದು ಆಶ್ವಾಸ ಮುಗಿದಾಗ ಇದನ್ನು ಹೇಳುವಂತಹದ್ದುಂಟು. ಸಾಮಾನ್ಯವಾಗಿ ಚಂಪೂ ಕಾವ್ಯಗಳಲ್ಲಿ ಹಾಗಿರ್ತದೆ. ಆದರೆ ಈ ಕಾವ್ಯದಲ್ಲಿ ಒಂದು ಸಮಾಪನದ ಪದ್ಯ 4 ಅವತಾರಗಳಲ್ಲಿ ಇದೆ. ಕೊನೆಗೆ ಅಭಯ ರುಚಿ ಕುಮಾರಂ ಆರಿದತ್ತಂಗೆ ಹಿಂಸಾರಭಸಮತಿಗೆ ಸೈಪಂಪೇಳ್ದು ಧರ್ಮಕ್ಕೆ ತಂದೀ ಶುಭಕಥನಮನ ಅತ್ಯಾನಂದದಿಂ ಕೇಳುವ ಭವ್ಯ ಪ್ರಭು ಸಭೆಗೆ ಸೆದಿರ್ಕುಂ ಮಂಗಳಂ ಶ್ರೀವಿಲಾಸಂ ಎಂಬ ಪದ್ಯದಲ್ಲಿ ಮಂಗಳಂ ಎಂಬ ಪದವೂ ಉಂಟು. ಮಂಗಳ ಶ್ರೀವಿಲಾಸ ಇದನ್ನು ಹೇಳಲಾಗಿದೆ. ಇದು ಪ್ರತಿ ಅವತಾರದ ಕೊನೆಗೆ ಇದೆ ಎಂಬುದನ್ನು ಗಮನಿಸಬೇಕು. ಅದಾದ ಮೇಲೆ 4ನೇ ಅವತಾರದ ಕೊನೆಗೆ ಈ ಸಮಾಪನದ ಗದ್ಯ. ಇದು ಚುಟುಕಾಗಿದೆ. ಕೆಲವು ಕಾವ್ಯಗಳಲ್ಲಿ ಅತ್ಯಂತ ದೀರ್ಘವಾಗಿ ಇರುವುದುಂಟು. ಈತ ಜಿನಸಮಯ ಅದವನು, ಜಿನ ಧರ್ಮವನ್ನು ನಂಬಿಕೊಂಡಂಥವನು. ಆತನ ಉದ್ದೇಶವೇ ಜೈನ ಧರ್ಮದ ತತ್ವವನ್ನು ಹೇಳುವುದು. ಇಲ್ಲಿ ವಿಕೃತ ಪ್ರಣಯವನ್ನೋ ಇನ್ನೊಂದನ್ನೋ ಮತ್ತೊಂದನ್ನೋ ಆತನಿಗೆ ಅದನ್ನು ವೈಭವೀಕರಿಸುವುದಾಗಲಿ, ಅದನ್ನು ಮನೋವೈಜ್ಞಾನಿಕವಾಗಿ ನಿರೂಪಿಸುವುದಾಗಲಿ, ಇದು ಯಾವುದೂ ಆತನ ಉದ್ದೇಶ ಅಲ್ಲ. ಆತನ ಉದ್ದೇಶ ಸಂಕಲ್ಪ ಹಿಂಸೆಯಿಂದ ಏನಾಯಿತು, ಆ ಸಂಕಲ್ಪ ಹಿಂಸೆ ಆಗಬೇಕಾದ ಸಂದರ್ಭದ ಹಿನ್ನೆಲೆ ಏನು ಎಂಬುದನ್ನು ತೋರಿಸುವಾಗ ಕಥೆ ಅದು ಅಮೃತಮತಿಯ ವಿಕೃತ ಪ್ರಣಯ. ಆ ವಿಕೃತ ಪ್ರಣಯದಿಂದಾಗಿ ನೊಂದಂತಹ ಯಶೋಧರ, ಆ ಯಶೋಧರನ ಮನಸ್ಸಿನ ನೋವಿನ ಪರಿಹಾರಕ್ಕೆ ಕೋಳಿಯ ಬಲಿ, ಆ ಕೋಳಿಯ ಬಲಿ ಬೇಡ ಅಂತ ಹೇಳಿದಾಗ ಹಿಟ್ಟಿನ ಕೋಳಿಯ ಬಲಿ ಆಗಬೇಕಾದಂತಹ ಇತ್ಯಾದಿಗಳು ಬರ್ತವೆ. ಹೀಗೆ ಕಥೆ ಹೋಗುತ್ತದಷ್ಟೇ ಹೊರತು ಅಲ್ಲಿ ಅಷ್ಟವಂಕನೊಡನೆ ಅಮೃತಮತಿಯ ಪ್ರಣಯದ ವೈಭವೀಕರಣ, ಅದರ ವಿವರಣವೇ ಆತನ ಉದ್ದೇಶ ಅಲ್ಲ ಎಂಬುದನ್ನು ನಾವು ಸ್ಪಷ್ಟವಾಗಿ ಗಮನಿಸಿಕೊಳ್ಬೇಕು. ಈ ಕಾವ್ಯ ಇದು ಅಂದ್ರೆ ಈ ಕಾವ್ಯ ಪರಮ ಜಿನಸಮಯ ಕುಮುದಿನಿ ಶರಚ್ಚಂದ್ರ ಸದಮಲ ರಾಮಚಂದ್ರ ಮುನೀಂದ್ರ. ರಾಮಚಂದ್ರ ಮುನೀಂದ್ರ ಎಂಬವನ ಶಿಷ್ಯನಾದಂತಹ ಜನ್ನ ಕವಿ
ಈ ಕೃತಿಯನ್ನು ಬರೆದಿದ್ದಾನೆ. ಆ ಜನ್ನ ಕವಿಯ ಗುರು ರಾಮಚಂದ್ರ ಮುನೀಂದ್ರ ಎಂಬಾತನು ಎಂತಹವನು ಎಂಬುದಕ್ಕೆ ಪರಮ ಜಿನಸಮಯ ಕುಮುದಿನಿ ಶರಶ್ಚಂದ್ರ ಎಂಬ ಒಂದು ವಿಶೇಷಣವನ್ನು ಹೇಳಿದ್ದಾನೆ. ಪರಮ ಶ್ರೇಷ್ಠವಾದ ಜಿನಸಮಯ ಜಿನಧರ್ಮ ಕುಮುದಿನಿ ಅಂದರೆ ಕುಮುದಿನಿ ಎರಡು ಒಂದೇ. ಅದು ಆ ಕುಮುದಿನಿ ಎಂಬುದು, ಕುಮುದವು ರಾತ್ರಿ ಅರಳುತ್ತದೆ, ಕುವಲಯ ಅಥವಾ ಕುಮುದಿನಿ ರಾತ್ರಿ ಅರಳುವಂತಹ ಹೂವು, ಕಮಲ ಹಗಲರಳುವಂತಹ ಹೂವು. ಆದ್ದರಿಂದ ಸೂರ್ಯನಿಗೆ ಕಮಲ ಮಿತ್ರ ಎಂಬ ಹೆಸರು, ಹಗಲು ಅರಳುವಂತಹ ಹೂವಿನ ಮಿತ್ರನಾಗಿದ್ದಾನೆ ಆತ ಅಂತ. ಹಾಗೆ ಚಂದ್ರನಿಗೆ ಕುಮುದ ಬಾಂಧವ ಎಂಬ ಹೆಸರುಂಟು. ಯಾಕೆ ಅಂತ ಹೇಳಿದ್ರೆ, ಚಂದ್ರೋದಯವಾಗುವಾಗ ಈ ಕಮಲ ಅಲ್ಲ, ನೈದಿಲೆ ಅಥವಾ ಕುಮುದ ಎಂಬುದು ಅರಳುತ್ತದೆ ಎಂಬುದು ಕವಿ ಸಮಯ. ಚಂದ್ರೋದಯ ಎಲ್ಲ ಸಂದರ್ಭದಲ್ಲಿಯೂ ಒಂದೇ ರೀತಿಯಲ್ಲಿ, ಈಗ ಬೆಳಗಾಗುವುದು ಸೂರ್ಯೋದಯದಿಂದ ನಮ್ಗೆ ಗೊತ್ತಿದೆ, ಆದರೆ ಪ್ರತಿದಿನ ಆ ಬೆಳಗಾಗುವಂತಹದ್ದೆಂಬುದುಂಟು. ಚಂದ್ರನ ಚಲನೆ ಆ ರೀತಿಯಲ್ಲ, ಪ್ರತಿದಿನ ರಾತ್ರಿಯ ಆದ ಕೂಡಲೇ ಚಂದ್ರ ಬರುವುದು ಇಲ್ಲ, ಚಂದ್ರನ ಚಲನೆಯಲ್ಲಿ ವ್ಯತ್ಯಾಸ ಇರ್ತಾ ಹೋಗ್ತದೆ. ಆದ್ದರಿಂದ ಇದು ಸರಿಯಾಗಿ ಚಂದ್ರ ಮೂಡುವಾಗ ಅರಳುತ್ತದೋ ನಮ್ಗೆ ಗೊತ್ತಿಲ್ಲ, ಅದು ಅಂತೂ ರಾತ್ರಿ ಅರಳುವ ಹೂವು ಎಂಬುದಾಗಿ ಸಾಮಾನ್ಯವಾಗಿ ಇರಿಸಿಕೊಡ್ಬೇಕು ಕುಮುದಿನಿ. ಆದರೆ ಚಂದ್ರ ರಾತ್ರಿ ಬರುವವನಾದ್ರಿಂದ ಅದು ಕೂಡ ಪೂರ್ಣವಾಗಿ ಸರಿಯಲ್ಲ. ಆತ ಕೆಲವು ಬಾರಿ ಹಗಲು ಇರ್ತಾನೆ, ಹಗಲು ಗೋಚರವಾಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆತನಿಗಿಂತ ಪ್ರಖರವಾದಂತಹ ಸೂರ್ಯನ ಬೆಳಕು ಇರುವ ಕಾರಣದಿಂದ. ಇರ್ಲಿ, ಅಂತೂ ರಾತ್ರಿ ಚಂದ್ರ ಬರ್ತಾನೆ, ರಾತ್ರಿ ನೈದ್ರೆ ಅರಳುತ್ತದೆ. ಆದ್ದರಿಂದ ಕುಮುದಿನಿಗೆ ಶರಶ್ಚಂದ್ರನನ್ನು ನೋಡಿದರೆ ಪ್ರೀತಿ, ಶರಶ್ಚಂದ್ರನಿಗೆ ಕುಮುದಿನಿಯ ಮೇಲೆ, ಕುಮುದದ ಮೇಲೆ ಪ್ರೀತಿ ಎಂಬುದಾಗಿ ಕವಿ ಸಮಯ ಇದೆ. ಶರಶ್ಚಂದ್ರ, ಶರತ್ಕಾಲ ಚಂದ್ರ ಎಂಬ ಅರ್ಥ. ಆಶ್ವೀಜ ಕಾರ್ತೀಕ ಈ ಮಾಸಗಳ ಋತು ಅದು ಶರದ್ ಋತು. ಆ ಶರದ್ ಋತು ಅತ್ಯಂತ ಶುದ್ಧವಾಗಿರ್ತದೆ ವಾತಾವರಣ ಆ ಶರದ್ ಋತುವಿನಲ್ಲಿ. ಆಗ ಆ ಚಂದ್ರನ ಬೆಳಕು ಎಂದರೆ ಬೆಳದಿಂಗಳು ಬಹಳ ಒಳ್ಳೆ ರೀತಿಯಲ್ಲಿ ಹರಡಿರುತ್ತದೆ. ಆ ಹರಡಿದ ಬೆಳುದಿಂಗಳು ಕುಮುದಗಳನ್ನು ಅರಳಿಸ್ತದೆ ಎಂಬ ಆ ರೀತಿಯಲ್ಲಿ. ಅಂತೂ ಜಿನಸಮಯ ಎಂಬ ಕುಮುದಿನಿಗೆ, ಜಿನಧರ್ಮವೆಂಬಂತಹ ಕುಮುದಿನಿಗೆ ಶರತ್ಕಾಲದ ಚಂದ್ರನಂತೆ ಇರುವಂತಹ ಸದಮಲ ರಾಮಚಂದ್ರ, ಸದಮಲ, ಸತ್ ಮತ್ತು ಅಮಲ, ಯಾವುದೇ ಕೊಳೆ ಇಲ್ಲದ ಉತ್ತಮವಾದಂತಹ ರಾಮಚಂದ್ರ ಮುನೀಂದ್ರ ಅಥವಾ ರಾಮಚಂದ್ರ ಮುನಿ. ರಾಮಚಂದ್ರ ಮುನಿ ಎಂಬಾತ ಇಂತಹವನು. ಅವನಿಂದಾಗಿ ಜಿನಧರ್ಮ, ಅದು ಜಿನಧರ್ಮವೆಂಬಂತಹ ಕುಮುದಿನಿ ಅರಳಿಕೊಂಡಿತು, ಜಿನಧರ್ಮಕ್ಕೆ ಸಂತೋಷವನ್ನುಂಟು ಮಾಡಿದವನು ಎಂಬ ಆ ಅರ್ಥದಲ್ಲಿ ಹೇಳಿದಂತಹದ್ದು. ಅಂದ್ರೆ ರಾಮಚಂದ್ರ ಮುನೀಂದ್ರ ಎಂಬ ಮುನಿಯು ಜಿನ ಸಮಯವನ್ನು ಹರಡುವುದರಲ್ಲಾಗಲಿ, ಜಿನ ಸಮಯವನ್ನು ಅರ್ಥೈಸಿಕೊಡುವುದರಲ್ಲಿ ಆಗಲಿ, ಉಪದೇಶ ಮಾಡುವುದರಲ್ಲಿ ಆಗಲಿ, ವ್ಯಾಖ್ಯಾನ ಮಾಡುವುದರಲ್ಲಿ ಆಗಲಿ, ಜನಗಳ ಮನಸ್ಸಿಗೆ ಒಪ್ಪುವಂತೆ ತಿಳಿಸಿ ಹೇಳುವುದರಲ್ಲಿ ಆಗಲಿ ಆತ ಶ್ರೇಷ್ಠನಾದಂತಹ ವ್ಯಕ್ತಿಯಾಗಿದ್ದ. ಆದ್ದರಿಂದ ಜಿನಸಮಯ ಕುಮುದಿನಿ ಶರಶ್ಚಂದ್ರ ಆತ. ಅಂತಹ ಸದಮಲನಾದ ರಾಮಚಂದ್ರ ಮುನೀಂದ್ರನ ಪದಭಕ್ತಂ, ರಾಮಚಂದ್ರ ಮುನೀಂದ್ರ ಪದ, ಅವನ ಪಾದಗಳ ಭಕ್ತ ಆದಂತಹ ಜನ್ನಕವಿ. ಜನ್ನಕವಿ ರಾಮಚಂದ್ರ ಮುನಿಯ ಶಿಷ್ಯ ಮತ್ತು ಪಾದಭಕ್ತ. ರಾಮಚಂದ್ರ ಮುನೀಂದ್ರ ಧರ್ಮವೆಂಬಂತಹ ಕುಮುದಿನಿಗೆ ಚಂದ್ರನ ಆಗಿರುವವನು. ಜನ್ನಕವಿ ಜನಕ್ಕೆ ಮಾಡಿದ ಯಶೋಧರ ಚರಿತಾವತಾರಂ. ಆತ ಜನಕ್ಕಾಗಿ ಮಾಡಿದಂತಹದ್ದು. ಜನ ಈ ಧರ್ಮವನ್ನು ತಿಳಿಯಬೇಕು ಎಂಬ ಕಾರಣದಿಂದ ಆತ ಈ ಕಾವ್ಯವನ್ನು ತಿಳಿಸಿ ಹೇಳಿದ್ದಾನೆ. ಬೇರೆ ಕವಿಗಳು ಜನ ಬದುಕಬೇಕೆಂದು ಕಾವ್ಯ ಬರೆದದ್ದು ಎಂಬುದು ಉಂಟು. ಈಗ ಹರಿಶ್ಚಂದ್ರ ಕಾವ್ಯದಲ್ಲಿಯೂ ಈ ತರದ ಒಂದು ಮಾತು ಬರ್ತದೆ. ಜನ ಬದುಕಬೇಕೆಂದು ಕಾವ್ಯ ಮುಖದಿಂಪೇಳ್ದ ಅನಪೇಕ್ಷೆಯಿಂದೆ ಕವಿರಾಘವಾಂಕಂ. ಹರಿಶ್ಚಂದ್ರ ಕಾವ್ಯವನ್ನು ಘನನೃಪ ಹರಿಶ್ಚಂದ್ರನೆಂದಳ ಆತನ ಪೊಗಳದು ಜನ ಬದುಕಬೇಕೆಂದು ಕಾವ್ಯ ಮುಖದಿಂಪೇಳ್ದ ಅನಪೇಕ್ಷೆಯಿಂದೆ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಾವ್ಯವನ್ನು ಕೇಳಿ ಜನ ಬದುಕಬೇಕು ಎಂಬ ಒಂದೇ ಉದ್ದೇಶದಿಂದ ಘನ ನೃಪ ಹರಿಶ್ಚಂದ್ರ ಆತನ ಕೃತಿಯನ್ನು ನಾನು ಹೇಳಿದೆ, ಆತನ ಕಥೆಯನ್ನು ಹೇಳಿದೆ ಎಂಬುದಾಗಿ ರಾಘವಾಂಕ ಹೇಳಿಕೊಂಡಿದ್ದಾನೆ. ಜನ ಬದುಕಬೇಕು ಎಂಬುದು ಆತನ ಉದ್ದೇಶ.
ಬದುಕಬೇಕು ಅಂತ ಹೇಳಿದ್ರೆ ಸರಿಯಾದಂತಹ ರೀತಿಯಲ್ಲಿ ಸುಸಂಸ್ಕೃತವಾದ ಜೀವನವನ್ನು ಮಾಡಬೇಕು ಎಂಬುದು. ಹಾಗೆಯೇ ಜನ ಬದುಕಬೇಕು ಅಂದ್ರೆ ಜನ ಚತುರ್ಗತಿಗಳಲ್ಲಿ ತೊಳಲಾಡುವಂತೆ ಮಾಡುವ ಜೀವನನ್ನು ಚತುರ್ಗತಿಗಳಲ್ಲಿ ತೊಳಲಾಡುವಂತೆ ಮಾಡುವಂತಹ ಹಿಂಸಾ ಜೀವನವನ್ನು ಮಾಡದಿರಬೇಕು. ಹಿಂಸಾ ಜೀವನವನ್ನು ಮಾಡದಿರಬೇಕಾದ್ರೆ ಮುನಿಗಳ ಉಪದೇಶವನ್ನು ಪಡೆಯಬೇಕು, ಧರ್ಮ ಮಾರ್ಗದಲ್ಲಿ ನಡಿಬೇಕು ಮತ್ತು ತಾನು ಬರೆಯುವಂತಹ ಇಂತಹ ಧಾರ್ಮಿಕವಾದಂತಹ ಕಥೆಗಳನ್ನು ಓದಬೇಕು, ಓದಿ ತಿಳಿಬೇಕು. ಆ ಮೂಲಕ ಆ ನಡತೆಯನ್ನು, ಧಾರ್ಮಿಕವಾದಂತಹ ನಡತೆಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆದ್ದರಿಂದ ಜನಕ್ಕೆ ಮಾಡಿದ ಯಶೋಧರ ಚರಿತಾವತಾರಂ, ಜನಕ್ಕೆ ಬೇಕಾಗಿ ಬರೆದದ್ದು ಯಶೋಧರ ಕವಿತಾವತಾರ. ಇದಕ್ಕೆ ಕವಿ ಹೇಳುವ ವಿಷಯ ಯಶೋಧರ ಚರಿತೆ ಅಂತ ಮಾತ್ರ ಅಲ್ಲ, ಯಶೋಧರ ಕವಿತಾವತಾರ ಎಂಬುದಾಗಿ ಹೇಳಿದ್ದಾನೆ. ಅದಕ್ಕೆ ಸರಿಯಾಗಿ 4 ಅಧ್ಯಾಯಗಳೇನಿವೆ ಇದರಲ್ಲಿ, ಆ 4 ಅಧ್ಯಾಯಗಳಿಗೂ ಅವತಾರ ಎಂಬ ಹೆಸರನ್ನು ಆತ ಕೊಟ್ಟಿದ್ದಾನೆ. 1ನೇ ಅವತಾರ, 2ನೇ ಅವತಾರ, 3ನೇ ಅವತಾರ, 4ನೇ ಅವತಾರ ಎಂಬುದಾಗಿ. ಅವತಾರ ಅಂದ್ರೆ ಕೆಳಗಿಳಿಯುವುದು ಅಂತ ಅರ್ಥ. ಅವತರಣ, ಧ್ವಜಾವತರಣ ಅಂದ್ರೆ ಧ್ವಜವನ್ನು ಕೆಳಗಿಳಿಸುವುದು ಎಂಬ ಅರ್ಥ. ಹಾಗೆ ಅವತಾರ ಅಂದ್ರೆ ಕೆಳಗೆ ಇಳಿದು ಬರುವಂತಹ ಒಂದು ವಿಧಾನ, ಅದಕ್ಕೆ ಅವತಾರ ಎಂಬುದಾಗಿ ಹೆಸರು. ಈಗ ದೇವರು ದಶಾವತಾರಗಳನ್ನು ತಾಳಿದನು ಎಂಬುದಾಗಿ. ದಶಾವತಾರಗಳು 10 ಅವತಾರಗಳನ್ನು ತಾಳಿ ಬಂದದ್ದು ಭೂಮಿಗೆ, ಇಲ್ಲಿಗೆ ಇಳಿದು ಬಂದದ್ದು, ದೇವಲೋಕದಿಂದ ಇಲ್ಲಿಗೆ ಇಳಿದು ಬಂದದ್ದು, ಕೆಳಗೆ ಇಳಿದು ಬರುವುದು ಎಂಬ ಅರ್ಥ. ಹಾಗೆ ಇಲ್ಲಿ ಸಂಸ್ಕೃತದಲ್ಲಿ ವಾದಿರಾಜ ಬರೆದಂತಹ ಯಶೋಧರ ಚರಿತದ ಕನ್ನಡ ಅವತರಣಿಕೆ ಅಂತ ಹೇಳುವುದುಂಟು. ಕನ್ನಡಕ್ಕೆ ಇಳಿದು ಬಂದದ್ದು ಎಂಬ ಅರ್ಥ. ಕನ್ನಡಕ್ಕೆ ಬಂದ ರೂಪ, ಇಳಿದು ಬಂದ ರೂಪ. ಆದ್ದರಿಂದ ಅವತಾರ ಅಂತ ಹೇಳಿದ್ರೆ ಸಂಸ್ಕೃತದಿಂದ ಮಾಡಿಕೊಂಡಂತಹ ರೂಪಾಂತರ ಅಥವಾ ಸಂಸ್ಕೃತದಿಂದ ಮಾಡಿಕೊಂಡಂತಹ ಭಿನ್ನವಾದ ಭಾಷೆಯಲ್ಲಿ ನಿರೂಪಣೆ, ಈ ತರ ಅದಕ್ಕೆ ಅರ್ಥ ಮಾಡಬೇಕು. ಆದ್ದರಿಂದ ಸಂಸ್ಕೃತದಲ್ಲಿದ್ದಂತಹ ಯಶೋಧರ ಚರಿತ ಕನ್ನಡಕ್ಕೆ ಅವತಾರ ಹೊಂದಿದೆ. ಅದರಲ್ಲಿ 1ನೇ ಅವತಾರ, 2ನೇ ಅವತಾರ, 3ನೇ ಅವತಾರ, 4ನೇ ಅವತಾರ ಅಂತ 4 ಅವತಾರಗಳಿವೆ. ಪ್ರಾಯಶಃ ಜನ್ನ ಕೊಟ್ಟ ಹೆಸರು ಕವಿತಾವತಾರ, ಯಶೋಧರ ಚರಿತಾವತಾರ ಎಂಬುದೇ ಆಗಿದೆ. ಈ ಯಶೋಧರ ಚರಿತಾವತಾರ ಎಂಬ ಪೂರ್ಣ ಕಾವ್ಯವು ಮುಗಿಯಿತು ಎಂಬುದಾಗಿ ಇಲ್ಲಿ ಹೇಳ್ತಾನೆ. ಆ ಮೂಲಕ ತನ್ನ ಸಮಾಪನ ಗದ್ಯವನ್ನು ಬರೆದು ಕಾವ್ಯವನ್ನು ಕೊನೆಗೊಳಿಸ್ತಾ ಇದ್ದಾನೆ. ಹಾಗೆಯೇ ಕವಿಗಳು ಕಾವ್ಯದ ಕೊನೆಯ ಭಾಗದಲ್ಲಿ ತಾವು ಯಾವಾಗ ಬರೆದದ್ದು ಇತ್ಯಾದಿ ಹೇಳುವಂತಹದ್ದು ಉಂಟು. ಅದನ್ನು ನಾವು ಹಿಂದಿನ ಒಂದು ಪದ್ಯವನ್ನು ನೋಡಿದ್ರೆ, ಶ್ರೀ ಗಿರಿದುರ್ಗ ಮಲ್ಲ ನೃಪರಾಜ್ಯದ ವತ್ಸರ ಉತ್ತರೋತ್ತರಕ್ಕಾಗಿರೆ ಶುಕ್ರ ಸಂವತ್ಸರ ಇತ್ಯಾದಿ ಆತ ಕಾಲವನ್ನು ಹೇಳಿಕೊಂಡಿದ್ದಾನೆ. ಈ ಕೃತಿಯನ್ನು ಬೇರೆ ಬೇರೆ ಜನ ಬೇರೆ ಬೇರೆ ಕಾಲದಲ್ಲಿ ಪ್ರತಿ ಮಾಡಿದ್ದಾರೆ. ಪ್ರತಿ ಮಾಡಿದವರು ಕೆಲವು ಬಾರಿ ಅವರು ಯಾವ ಕಾಲದಲ್ಲಿ ಪ್ರತಿ ಮಾಡಿದ್ದು ಎಂಬುದನ್ನು ಹೇಳುವಂತಹ ಒಂದು ಪರಂಪರೆ ಉಂಟು. ಆ ಪರಂಪರೆಯ ರೀತಿಯಲ್ಲಿಯೇ ನಾವು ಈ ಪಾಠವನ್ನು ಒಂದು ಅನುಸಂಧಾನ ಮಾಡುವಂತಹ ಒಂದು ಕೆಲಸವನ್ನು ಮಾಡಿಕೊಂಡು ಬಂದೆವು ಬಹಳ ದಿವಸದಿಂದ. ಈ ದಿವಸ ನಾವು ಅದನ್ನು ಕೊನೆಯ ಸಮಾಪನ ಗದ್ಯವನ್ನು ಹೇಳಿ ಮುಗಿಸ್ತಾ ಇದ್ದೇವೆ. ಇವತ್ತು ಶಾಲಿವಾಹನ ಶಕ 1948ನೆಯ ವರ್ಷದ ವಿಶ್ವಾವಸು ಸಂವತ್ಸರದ ಯುಗಾದಿ, ಅಂದ್ರೆ ಚೈತ್ರ ಮಾಸದ ಪ್ರತಿಪತ್ತಿಥಿ. ಈ ಯುಗಾದಿಯ ರಾತ್ರಿ ನಾವು ಈ ಕಾವ್ಯವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಇದು 2025ನೇ ಇಸವಿಯ ಮಾರ್ಚ್ 30ನೇ ತಾರೀಕಿನಂದು ಈ ಪಾಠ ಇದು ಮುಕ್ತಾಯವಾಗಿದೆ. ಇದನ್ನು ಕೇಳುವ ರೀತಿಯಲ್ಲಿ ಇದು ದಾಖಲಾಗಿರುವುದರಿಂದ ಬೇಕಾದವರು ಬೇಕಾದ ರೀತಿಯಲ್ಲಿ ಕೇಳಿ ಅಧ್ಯಯನ ಮಾಡಬಹುದು, ಸಂತೋಷ ಪಡಬಹುದು, ಅಥವಾ ಬೇಕಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬಹುದು. ಹಿಂದೆ ನಮಗೆ ಈ ರೀತಿಯಲ್ಲಿ ದಾಖಲು ಮಾಡುವಂತಹ ಅವಕಾಶಗಳಿಲ್ಲದೆ ಇರುವುದರಿಂದ ಎಂತೆಂತಹ ಘನ ಪಂಡಿತರು, ದೊಡ್ಡ ವಿದ್ವಾಂಸರು ಮಾಡಿದಂತಹ ಪಾಠಗಳು ನಮಗೆ ಇವತ್ತಿಗೆ ಲಭ್ಯವಿಲ್ಲದಾಗಿವೆ. ಅಂದೇ ಅವು ಗಾಳಿಯಲ್ಲಿ ಹಾರಿ ಹೋಗಿವೆ, ಕೇಳಿದವರ ಮನಸ್ಸಿನಲ್ಲಿ ಮಾತ್ರ ನೆಲೆಗೊಂಡಿವೆ. ಆದ್ರೆ ಇದನ್ನು ಹೀಗೆ ಒಂದು ದಾಖಲು ಮಾಡುವಂತಹ ಸಂದರ್ಭ ಒದಗಿ ಬಂತು. ಹಾಗೆ ಈ ಪಠ್ಯ ಭಾಗವನ್ನು, ಅದರ ವಿವರಣೆಯನ್ನು ಪಾಠ ಮಾಡಿದ ರೀತಿಯಲ್ಲಿ ದಾಖಲುಗೊಳಿಸಲಾಗಿದೆ. ನಮ್ಮ ಮಿತ್ರರು ಇದನ್ನು ಯೂಟ್ಯೂಬ್ ಎಂಬಂತಹ ಒಂದು ವಿಧಾನದಲ್ಲಿ ಉಳಿಸುವಂತಹ ಕೆಲಸವನ್ನು
ಮಾಡಿದ್ದಾರೆ ಎಂಬುದನ್ನು ನಾನು ತಿಳಿದಿದ್ದೇನೆ. ಇಲ್ಲಿ ನನ್ನ ಮುಂದೆ ಇರುವುದು ಒಂದು ದೂರವಾಣಿ, ಮೊಬೈಲ್ ಮಾತ್ರ. ಇದು ಯಾರನ್ನು ಉದ್ದೇಶಿಸಿ ಅಂತ ಹೇಳಿದ್ರೆ, ನಮಗೆ ಹೈಸ್ಕೂಲು ವಿದ್ಯಾರ್ಥಿಗಳಿಂದ ತೊಡಗಿ ಪ್ರೌಢ ಕಾವ್ಯಗಳನ್ನು ಓದಿಕೊಂಡಂತಹ ವಿದ್ವಾಂಸರವರೆಗೂ ಇದನ್ನು ಕೇಳುವವರು ಇರಬಹುದು. ನಾನು ಕೇವಲ ಪ್ರೌಢರನ್ನು ಉದ್ದೇಶಿಸಿಯೇ ಹೇಳಿದಂತಹದ್ದು ಅಥವಾ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಹೇಳಿದಂತಹದ್ದು ಅಂತ ಅಲ್ಲ. ಬೇರೆ ಬೇರೆ ಪದ್ಯಗಳು ಬೇರೆ ಬೇರೆ ರೀತಿಯಲ್ಲಿ ಆಗಿರಬಹುದು. ನನಗೆ ಇದ್ದ ಮಾಹಿತಿಯನ್ನು ತೆಗೆದುಕೊಂಡು ಅಲ್ಲಿ ಕವಿ ಬರೆದಂತಹ ವಿಷಯವನ್ನು ಅನ್ವಯಿಸಿಕೊಂಡು ನನ್ನಿಂದ ಸಾಧ್ಯವಾದ ರೀತಿಯಲ್ಲಿ ವಿವರಣೆಯನ್ನು ಕೊಟ್ಟಿದ್ದೇನೆ. ಒಂದೆರಡು ಮಂದಿ ನೀವು ಎರಡೆರಡು ಬಾರಿ ಹೇಳಿದ್ದೀರಿ ಕೆಲವು ವಿಷಯಗಳನ್ನು ಎಂಬುದಾಗಿ ಹೇಳಿದರು. ಕೆಲವರು ನೀವು ಹೇಳಿದ್ದು ಸ್ವಲ್ಪ ನಿಧಾನ ಆಗಿದೆ, ಸ್ವಲ್ಪ ವೇಗವಾಗಿ ಹೇಳಬಹುದಿತ್ತು ಎಂಬುದಾಗಿ ಹೇಳಿದರು. ವೇಗವಾಗಿ ಹೇಳಬಹುದಿತ್ತು ಅಂತ ಹೇಳಿದಾಗ ನನಗೆ ಹೈಸ್ಕೂಲ್ ವಿದ್ಯಾರ್ಥಿಗಳು ಅಥವಾ PUC ವಿದ್ಯಾರ್ಥಿಗಳ ನೆನಪಾಗ್ತದೆ. ಎರಡೆರಡು ಬಾರಿ ಹೇಳುವುದು ಅಂತ ಹೇಳಿದಾಗ ಪದವಿ ವಿದ್ಯಾರ್ಥಿ ಅಥವಾ ಹೈಸ್ಕೂಲ್ನ ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾಡಿದ ಪಾಠ ಎರಡೆರಡು ಬಾರಿ ಅರ್ಥ ಆಯ್ತಾ ಅಂತ ಹೇಳುವಂತಹದ್ದು ನಮಗೆ ಗೊತ್ತಾಗದ ಕಾರಣ ಆ ರೀತಿ ಹೇಳಬೇಕಾದಂತಹ ಸಂದರ್ಭ ಉಂಟು. ನಾವು ಇದುವರೆಗೆ ಹಿಂದೆ ಪಾಠ ಮಾಡಿದಂತಹ ಅನುಭವದಲ್ಲಿ ಎರಡೆರಡು ಬಾರಿ ಹೇಳಿದಂತಹದ್ದು ಇತ್ಯಾದಿ ಉಂಟು. ಅದನ್ನು ಈ ಪಾಠವನ್ನು ಕೇಳಿದಂಥವರು ಇದು ಕೇವಲ ಪುನರುಕ್ತಿಯಾಗಿದೆ ಎಂಬುದಾಗಿ ಆಗಲಿ, ಹಿಂದೆ ಹೇಳಿದಂತಹ ವಿಷಯವನ್ನು ಇನ್ನೊಮ್ಮೆ ಹೇಳಿದ್ದಾರೆ ಎಂಬುದಾಗಿ ಆಗಲಿ ಭಾವಿಸದೆ ಪ್ರೀತಿಯಿಂದ ನಿಮಗೆ ಬೇಕಾದಂತಹ ವಿಷಯವನ್ನು ಅದರಿಂದ ತೆಗೆದುಕೊಳ್ಬೇಕು. ತಪ್ಪು ಏನಾದರೂ ಬಂದಿದ್ದಲ್ಲಿ ಅದನ್ನು ತಿದ್ದಿಕೊಳ್ಬೇಕು. ಯಾಕೆಂದ್ರೆ ಸ್ಖಾಲಿತ್ಯ ಉಚ್ಚಾರಣೆಯ ಸಂದರ್ಭದಲ್ಲಿಯೂ ಅಥವಾ ಕಾವ್ಯವನ್ನು ನಡೆಸುವ ಆತವನು ಮರೆಹು ಆಲಸ್ಯ ಇತ್ಯಾದಿಗಳಿಂದಾಗಿ ತಪ್ಪಿ ಹೋಗುತ್ತಾನೆ ಎಂಬುದಾಗಿ ರಾಘವಾಂಕ ಹೇಳಿದಂತಹದ್ದುಂಟು. ಹಾಗೆ ಇದು ಬೇರೆ ಬೇರೆ ದಿನ ವಿವರಿಸಲ್ಪಟ್ಟಂತಹ ಪಾಠ. ಆದ್ದರಿಂದ ಏನಾದರೂ ತಪ್ಪುಗಳು ಅಥವಾ ತೊಂದರೆಗಳು ಏನಾದರೂ ಬಂದಿದ್ರೆ ಅದನ್ನು ಸರಿಪಡಿಸಿಕೊಂಡು ನೀವು ಅರ್ಥ ಮಾಡಿಕೊಳ್ಬೇಕು ಎಂಬಂತಹ ವಿನಂತಿಯನ್ನು ಮಾಡಿ ಈ ಕಾವ್ಯಕ್ಕೆ ಕೊನೆಯನ್ನು ಮಾಡೋಣ. ನಮಸ್ಕಾರ. ಓಂ ಶಾಂತಿ ಶಾಂತಿ ಶಾಂತಿ.